ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಒಂದು ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹಾಯ್ ಮಾಡು. ಹಾಯ್. ಸೊ ಬನ್ನಿ ಇವತ್ತಿನ ಒಂದು ಬ್ಲಾಗ್ನ ಶುರು ಮಾಡೋಣ. ಇವತ್ತು ನೋಡಿ ನಾನೊಂದು ಸಿಂಪಲಾಗಿ ಒಂದು ಚಿಕ್ಕದಾಗಿ ರಂಗೋಲಿನ ಹಾಕ್ಕೊಂಡಿದ್ದೀನಿ. ಇದರಿಂದ ಒಂದು ತುಂಬ ಈಸಿ ಸಿಂಪಲಾಗಿ. ಹಾಗೆಯೇ ಈ ಕರ್ಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಅದೆಲ್ಲ ತೊಗೊಂಡು ಬಂದಿದ್ದೆ. ಅದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಂಬಿಟ್ಟು ಒಂದು ಬಾಕ್ಸೆಲ್ಲ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಎಲ್ಲ ಎಲೆಗಳನ್ನೆಲ್ಲ ಬಿಡಿಸಿ ನೀಟಾಗಿ ಒಂದು ಟಿಶ್ಯೂ ಪೇಪರ್ ಹಾಕ್ಕೊಂಡು ಅದನ್ನು ನೀಟಾಗಿ ಒಂದು ಬಾಕ್ಸಲ್ಲಿ ಹಾಕಿಟ್ರೆ ಒಂದು ವಾರ ಗಂಟನೂ ತುಂಬ ಚೆನ್ನಾಗಿರುತ್ತೆ. ಒಣಗೋಗೋದು ಆ ಥರ ಏನೂ ಆಗೋಲ್ಲ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ. ಸೊ ನಾನು ಹಂಗಾಗಿ ಈ ಥರ ಮಾಡ್ಕೊಳ್ತೀನಿ. ಬಂದ್ಬಿಟ್ಟು ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಅದನ್ನೆಲ್ಲ ಹಸಿಮೆಣ್ಸಿನ್ಕಾಯಿ ಅವನ್ನೆಲ್ಲ ತಂದು ಈ ರೀತಿಯಾಗಿ ಬಿಡಿಸ್ಕೊಳ್ತೀನಿ. ಈ ಮೆಣಸಿನ್ಕಾಯಿನ ತೊಟ್ಟೇನಿರುತ್ತಲ್ಲ ಅದು ಬಿಡಿಸಿ ಒಂದು ಟಿಶ್ಯೂ ಪೇಪರ್ ಹಾಕಿ ಅದನ್ನು ಸಹ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡ್ರೆ ಈ ರೀತಿಯಾಗಿ ನೋಡಿ, ಈ ಥರ ಬಾಕ್ಸ್ ಇರುತ್ತಲ್ಲ ಈ ರೀತಿಯಾಗಿ ಯಾವುದಾದ್ರೂ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಯಾವ್ದು ನೀವು ಸ್ಟೋರ್ ಮಾಡಿರ್ತೀರೋ ಅದರಲ್ಲಿ ಇಟ್ಕೊಂಡ್ರೆ ತುಂಬ ದಿನ ಚೆನ್ನಾಗಿರುತ್ತೆ. ಒಂದು ವಾರ ಗಂಟನೂ ಯೂಸ್ ಮಾಡ್ಕೊಬೋದು, ಫ್ರೆಶ್ ಆಗಿರುತ್ತೆ. ಸೊ ನಾನು ಎಲ್ಲನೂ ಒಟ್ಟಿಗೆ ತಂದು ಈ ರೀತಿಯಾಗಿ ಸಪ್ರೇಟಾಗಿ ಒಂದೊಂದು ಬಾಕ್ಸ್ ಇಟ್ಕೊಂಡಿದ್ದೀನಿ. ಅದರಲ್ಲಿ ಹಾಕ್ಕೊಳ್ತೀನಿ. ಸೊ ನೋಡ್ಬೋದು ಹಿಂಗೆ ಒಂದೆರಡು ಪುದೀನ, ಒಂದೆರಡು ಕೊತ್ತಂಬರಿ ಸೊಪ್ಪು, ಹಾಗೆಯೇ ಹಸಿಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಅದೆಲ್ಲನೂ ನೀಟಾಗಿ ಹಾಕಿ ಈ ಥರ ಬಾಕ್ಸ್ ತೊಗೊಂಡಿದ್ದೆ. ಇದು 99 ರುಪೀಸ್ಗೆ 4 ಬಾಕ್ಸ್ ಏನು. ಹಾಗಾಗಿ ಇದು ಈ ಥರ ವೆಜಿಟೇಬಲ್ಸ್ ಈ ಥರ ಸ್ಟೋರ್ ಮಾಡೋಕೆ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಥರ ಇಟ್ಕೊಳ್ತಾ ಇರ್ತೀನಿ. ಈ ರೀತಿಯಾಗಿ ಒಟ್ಟಿಗೆ ತಂದು ಈ ಥರ ತೊಟ್ಟೆಲ್ಲ ಇರುತ್ತಲ್ಲ ಅದನ್ನೆಲ್ಲ ತೆಗೆದು ಈ ಥರ ಇಟ್ಕೊಂಡ್ರೆ ಒಂದಿನ ಒಂದು ವಾರ ಗಂಟನೂ ಸಹ ಯೂಸ್ ಮಾಡ್ಕೊಳ್ಬೋದು. ಹಾಗೆಯೇ ಸ್ವಲ್ಪ ಹೂವು ತೊಗೊಂಡಿದ್ದೆ. ಇವಾಗೆಲ್ಲ ಸೀಸನ್ ಅಲ್ವಾ, ಮಳೆ ಹೂವು ಸೀಸನ್ ಅಲ್ವಾ, ಹಾಗೆ ತೊಗೊಂಡಿದ್ದೆ. ಅದನ್ನು ಒಂದು 100 ಗ್ರಾಮ್ಸು. ನನಗೆ ಹೂವು ಕಟ್ಟೋಕ್ಕೆ ಅಂದರೆ ತುಂಬ ಇಷ್ಟ ಆಗುತ್ತೆ, ಹಂಗಾಗಿ ಕಟ್ಟೋಣ ತೊಗೊಂಡು ಅಂತ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಸೊ ನೋಡಿ ಈ ರೀತಿಯಾಗಿ ಒಂದೊಂದೇ ಇಟ್ಕೊಂಡು ಕಟ್ಕೊಂಡೆ. ಸೊ ನೋಡಿ 100 ಗ್ರಾಮ್ ತೊಗೊಂಡಿದ್ದಕ್ಕೆ ಒಂದು 4 ಮೊಳ ಆಯಿತು. ಸೊ ನೋಡಿ ಈ ಥರ ಕಟ್ಕೊಂಡ್ರೆ ಇಷ್ಟು ಸ್ಮೆಲ್ ಚೆನ್ನಾಗಿರುತ್ತೆ. ಹಾಗೆಯೇ ಇವತ್ತು ಸಾಯಂಕಾಲನೇ ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ. ಇದು ಬೇಳೆ ಸಾಂಬಾರು, ನುಗ್ಗೆಕಾಯಿ ಹಾಗೆ ಆಲೂಗಡ್ಡೆ ಹಾಕ್ಕೊಂಡು ಬೇಳೆ ಸಾರು ಸಿಂಪಲಾಗಿ ಮಾಡ್ಕೊಬೋದು, ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಎಲ್ಲನೂ ಬೇಳೆ, ಟೊಮೊಟೊ ಮತ್ತು ಸಾಂಬಾರು ಪೌಡರ್, ನುಗ್ಗೆಕಾಯಿ, ಆಲೂಗಡ್ಡೆ, ಈರುಳ್ಳಿ ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡು ಬೇಯಿಸ್ಕೊಂಡು ಆಮೇಲೆ ಇದನ್ನು ಒಗ್ಗರಣೆ ಕೊಟ್ಕೊಳ್ಳೋ. ಬೇಳೆ ಸಾರನ್ನ ತುಂಬ ರೀತಿಯಲ್ಲಿ ಮಾಡ್ಬೋದು. ಒಂದು ಸಿಂಪಲಾಗಿ ಮಾಡ್ಕೊಳ್ಬೋದು. ಬ್ಯಾಚುಲರ್ಸ್ ಯಾರಾದರೂ ಇದ್ದರೆ ಕ್ವಿಕ್ಕಾಗಿ ಆಗಿಬಿಡುತ್ತೆ. ಎಲ್ಲನೂ ಒಟ್ಟಿಗೆ ಹಾಕ್ಬಿಟ್ಟು ಬೇಯಿಸ್ಕೊಂಡು ಆನಂತರ ಒಗ್ಗರಣೆ ಕೊಟ್ಕೊಂಡ್ರೆ ಆಯಿತು, ಅಷ್ಟೇ. ಸಿಂಪಲ್ ಆಗಿರುತ್ತೆ, ಹಾಗೆ ಟೇಸ್ಟಿಯಾಗೂ ಸಹ ಇರುತ್ತೆ. ಇದು ಅನ್ನೋದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ತುಪ್ಪ ಹಾಕ್ಕೊಂಡು ತಿಂದರೆ ಸೂಪರ್ ಟೇಸ್ಟಾಗಿರುತ್ತೆ. ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಹಾಗೆಯೇ ಸಾಸಿವೆ ಮತ್ತು ಜೀರಿಗೆ, ಬೆಳ್ಳುಳ್ಳಿನ ನಾನು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಒಗ್ಗರಣೆಗೆ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ ಸ್ವಲ್ಪ ಇಂಗು ಮತ್ತು ಒಣಮೆಣ್ಸಿನ್ಕಾಯಿ ಎಲ್ಲನೂ ಹಾಕ್ಕೊಂಡು ಕರ್ಬೇವಿನ ಸೊಪ್ಪನ್ನ ಲಾಸ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ, ಯಾಕೆಂದರೆ ಸಿಡ್ದು ಬಿಡುತ್ತೆ ಅಂತ ಹೇಳ್ಬಿಟ್ಟು. ನೋಡಿ ಈ ರೀತಿಯಾಗಿ ಒಗ್ಗರಣೆ ಮಾಡಿಕೊಂಡು ಬೇಯಿಸ್ಕೊಂಡಿರೋಂಥ ಸಾಂಬಾರಿಗೆ ಹಾಕ್ಕೊಂಡ್ರೆ ಸಾಂಬಾರು ರೆಡಿಯಾಗಿ ಹೋಗ್ಬಿಡುತ್ತೆ. ಇಷ್ಟೇ ಸಿಂಪಲಾಗಿ ಬೇಗನೆ ಸಾಂಬಾರು ಮಾಡ್ಕೊಳ್ಬಿಡ್ಬೋದು, ಆದರೆ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ. ಬೇಳೆ ಸಾರು, ನುಗ್ಗೆಕಾಯಿ ಹಾಗೆಯೇ ಆಲೂಗಡ್ಡೆ ಹಾಕ್ಕೊಂಡು ಒಗ್ಗರಣೆ ಎಲ್ಲ ಹಾಕಾದ್ಮೇಲೆ ಒಂದು ಕುದಿಸ್ಕೊಂಡ್ರೆ ಸಾಕು, ಅಷ್ಟೇ. ಆಮೇಲೆ ಫ್ಲೇಮ್ ಆಫ್ ಮಾಡಿದ್ರೆ ಸಾಂಬಾರು ರೆಡಿಯಾಗಿ ಹೋಗ್ಬಿಡುತ್ತೆ. ಹಾಗೇನೆ ಇಲ್ಲಿ ಜೊತೆಗೆ ಬೋಂಡ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಈರುಳ್ಳಿ ಬೋಂಡನ ಮಾಡ್ಕೊಳ್ತಾ ಇದ್ದೀನಿ. 1-2 ಈರುಳ್ಳಿ ಕಟ್ ಮಾಡಿಕೊಂಡು ಸಣ್ಣದಾಗಿ, ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಗೆಯೇ ಕೊತ್ತಂಬರಿ ಸ್ವಲ್ಪ, ಹಾಗೆಯೇ ಸ್ವಲ್ಪ ಕರಿಬೇವು ಅದೆಲ್ಲ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಗೆಯೇ ಒಂದು ಸ್ವಲ್ಪ ಇಂಗು ಎಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟನ್ನ ಉಪಯೋಗಿಸ್ತಾ ಇದ್ದೀನಿ. ಕಡಲೆ ಹಿಟ್ಟು ಒಂದು ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ಗಟ್ಟಿ ಕಲಿಸ್ತೀವಲ್ಲ, ಬೋಂಡ ಕನ್ಸಿಸ್ಟೆನ್ಸಿ ಬರೋ ತನಕ ಅಷ್ಟು ಕಲಿಸ್ಕೊಂಡ್ರೆ ಆಯಿತು. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡ್ರೆ ಆಯಿತು. ಸ್ವಲ್ಪ ಅಜ್ವಾನ ಇದ್ದರೆ ಹಾಕ್ಕೊಬೋದು, ಇಲ್ಲಾಂದರೆ ಬೆಳ್ಳುಳ್ಳಿ ಕುಟ್ಟು ಹಾಕ್ಕೊಳ್ಳಿ, ಇಲ್ಲಾಂದರೆ ಹಿಂಗು ಆ ಥರ ಹಾಕ್ಕೊಬೇಕು. ಯಾಕೆಂದರೆ ಗ್ಯಾಸ್ಟ್ರಿಕ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಕಡಲೆ ಹಿಟ್ಟು ಉಪಯೋಗಿಸ್ತಿದ್ದೀವಲ್ಲ ಅದರಿಂದಾಗಿ. ಇಲ್ಲಿ ಫಸ್ಟು ನಾವು ಈರುಳ್ಳಿನ ಈ ರೀತಿಯಾಗಿ ಕಲಿಸ್ಕೊಬೇಕಾಗುತ್ತೆ. ಯಾಕೆಂದರೆ ಈರುಳ್ಳಿಯಲ್ಲಿ ಸ್ವಲ್ಪ ನೀರಿನ ಅಂಶ ಇರೋದ್ರಿಂದ ನೀರು ತಕ್ಷಣ ಹಾಕ್ಕೊಂಡ್ರೆ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಈರುಳ್ಳಿನ ಈ ಥರ ನೀಟಾಗಿ ಕಲಿಸ್ಕೊಂಡು ಉಪ್ಪು ಖಾರ ಎಲ್ಲ ಟೇಸ್ಟ್ ನೋಡಿಕೊಂಡು ಆಮೇಲೆ ಎಣ್ಣೆ ಬಿಸಿ ಮಾಡಿಕೊಂಡು ಒಂದೊಂದೇ ಬೋಂಡ ರೀತಿಯ ಮಾಡಿಕೊಂಡ್ರೆ ನೀಟಾಗಿ ಬೇಯಿಸ್ಕೊಂಡ್ರೆ ಆಗೋಯ್ತು, ಬೋಂಡನೂ ರೆಡಿಯಾಗಿ ಹೋಗ್ತು. ಹಾಗೆಯೇ ಇಲ್ಲಿ ಅನ್ನದ ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಬೇಳೆ ಸಾಂಬಾರು, ನುಗ್ಗೆಕಾಯಿ, ಆಲೂಗಡ್ಡೆ ಬೇಳೆ ಹಾಕ್ಕೊಂಡು ತಿಂದರೆ ತುಂಬ ಸೂಪರಾಗಿದೆ. ಅದ್ರ ಜೊತೆಗೆ ಬೋಂಡ ಕಾಂಬಿನೇಷನು. ಹಾಗೆಯೇ ಇದು ನೆಕ್ಸ್ಟ್ ಡೇ ನಾವು ಡಿಮಾರ್ಟ್ಗೆ ಹೋಗಿದ್ವಿ. ಏನೇನು ತೊಗೊಂಡಿದ್ವಿ ಅನ್ನೋದೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಯಾಕೆಂದರೆ ಇದು ಒಂದು ಸ್ವಲ್ಪ ತುಂಬ ಲಾಂಗ್ ಆಗಿಬಿಟ್ರೆ ಆಮೇಲೆ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ
ಒಂದು ತಿಂಗಳ ಗ್ರೋಸರಿ ಶಾಪಿಂಗ್ ಏನೇನು ತೊಗೊಂಡ್ವಿ ಅನ್ನೋದೆಲ್ಲನೂ ಮಾಡಿದ್ದೀನಿ. ನೆಕ್ಸ್ಟು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಅದರಲ್ಲಿ ನೋಡಿ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವಾಗ ಮನೆಗೆ ಬಂದ್ವಿ, ಡಿಮಾರ್ಟಿಂದ ಇವಾಗ ಬಂದ್ವಿ. ಸೊ ಬೆಳಗ್ಗೆನೇ ಹೋಗಿದ್ದು, ಇವಾಗ ಬಂದು ಏನೇನು ತಂದಿದ್ದೀವಿ ಅನ್ನೋದನ್ನ ತೋರಿಸ್ತೀನಿ. ಬ್ಯಾಗ್ ರೇಷನ್ ಎಲ್ಲ ಇದೆ. ಆಮೇಲೆ ಒಂದೊಂದೇ ತೋರಿಸ್ತೀನಿ ಏನೇನು ತಂದಿದ್ವಿ ಅನ್ನೋದನ್ನ. ಇವಾಗ ಬೆಳಗ್ಗೆಯಿಂದ ಪಾತ್ರೆನೇ ತೊಳೆದಿರಲಿಲ್ಲ, ಸೊ ಹಂಗಾಗಿ ಇವಾಗ ಬೇಗ ಪಾತ್ರೆ ತೊಳ್ಕೊಂಬಿಡ್ತೀನಿ. ಆಮೇಲೆ ಫ್ರೀ ಮಾಡಿಕೊಂಡು ಒಂದೊಂದೇ ಏನೇನು ತಂದಿವಿ ಅನ್ನೋದನ್ನ ತೋರಿಸ್ತೀನಿ. ಒಂದು ತಿಂಗಳ ರೇಷನ್ನು ಏನೇನು ತೊಗೊಂಡಿದ್ದೀನಿ ಡಿಮಾರ್ಟಲ್ಲಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಇವಾಗ ಬಂದ್ವಿ, ಟಯರ್ಡಾಗಿದೆ. ಇನ್ನು ಊಟ ಎಲ್ಲ ತಿನ್ಕೊಂಡು ಪಾತ್ರೆ ಐತೆ, ಪಾತ್ರೆ ಬೆಳಗ್ಗೆಯಿಂದ ತೊಳೆದೇ ಇರಲಿಲ್ಲ. ಇವಾಗ ಬೇಗ ನಾನು ಅದನ್ನು ತೊಳಿತಾ ಇದ್ದೀನಿ. ತೊಳೆದ್ಬಿಟ್ಟು ಆಮೇಲೆ ಫ್ರೀ ಮಾಡಿಕೊಂಡು ತೋರಿಸ್ತೀನಿ ಏನೇನು ಡಿಮಾರ್ಟಿಂದ ತಂದಿದ್ದೀವಿ ಅನ್ನೋದನ್ನ. ಸೊ ನೋಡಿ, ಪಾತ್ರೆಗಳೆಲ್ಲ ಏನಿದ್ವಲ್ಲ ಅದೆಲ್ಲ ಒಂದನ್ನೇ ನೀಟಾಗಿ ವಾಶ್ ಮಾಡ್ಕೊಂಡು ಎಲ್ಲ ನಾವು ಕಿಚನೆಲ್ಲ ಕ್ಲೀನ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಮಧ್ಯಾಹ್ನ ಊಟನೂ ಹೊರಗಡೆನೇ ಮಾಡ್ಕೊಂಡಿರ್ತಾ ಇತ್ತು, ಯಾಕೆಂದರೆ ಕೆಲಸ ಎಲ್ಲ ಇತ್ತು. ಹಾಗೆಯೇ ಮಗುನೂ ಕರ್ಕೊಂಬರೋದೆಲ್ಲ ಇದರಿಂದ ನಾನು ಊಟ ಎಲ್ಲ ಹೊರಗಡೆನೇ ತಂದು ತಿಂದಾಯಿತು. ಮತ್ತು ಈಗ ಕಿಚನೆಲ್ಲ ಪಾತ್ರೆ ಎಲ್ಲ ವಾಶ್ ಮಾಡಿಬಿಟ್ಟು ಆಮೇಲೆ ಕಿಚನ್ ಕೌಂಟರ್ ಟಾಪ್ ಏನಿರುತ್ತಲ್ಲ, ಗ್ಯಾಸ್ ಎಲ್ಲ ಒರೆಸ್ಕೊಳ್ಳೋದೆಲ್ಲ ಸ್ವಲ್ಪ ವಿಮ್ ಲಿಕ್ವಿಡ್ ಹಾಕ್ಕೊಂಡು ನೀಟಾಗಿ ರೀತಿ ಒರೆಸ್ಕೊಳ್ತಾ ಇದ್ದೀನಿ. ವಿಮ್ ಲಿಕ್ವಿಡ್ ಹಾಕ್ಕೊಂಡ್ರೆ ಯಾವುದೇ ರೀತಿ ಸ್ಮೆಲ್ಲು, ಜಿಡ್ಡು ಅದೆಲ್ಲ ಹೊಂಟೋಗ್ಬಿಡುತ್ತೆ. ಹಾಗಾಗಿ ಈ ರೀತಿಯಾಗಿ ಒರೆಸ್ಕೊಂಡು ಒಂದು 3 ಸಲ ನೀಟಾಗಿ ನೀರು ಹಾಕ್ಕೊಂಡು ಒರೆಸ್ಕೊಂಡ್ರೆ ಆಗೋಯ್ತು. ಆಮೇಲೆ ಗ್ಯಾಸು ಅದೆಲ್ಲ ಒರೆಸಾದ್ಮೇಲೆ ಸಿಂಕೆಲ್ಲ ಏನಿರುತ್ತಲ್ಲ ಅದನ್ನು ಕಂಪಲ್ಸರಿಯಾಗಿ ಕ್ಲೀನ್ ಮಾಡ್ಕೊಬೇಕೆಂದರೆ ಅಲ್ಲೇ ಪಾತ್ರೆ ಎಲ್ಲ ಹಾಕಿರ್ತೀವಿ. ಆಮೇಲೆ ಅಲ್ಲೇ ಗಲೀಜಾಗಿದ್ದರೆ ಹಿಂಗೆ ತಿನ್ನೋ ಊಟದ ನೆಕ್ಸ್ಟ್ ಅದೇ ಪಾತ್ರೆ ತಿನ್ನಬೇಕಲ್ವ, ಹಂಗಾಗಿ ಸೊ ನಾನು ನೀಟಾಗಿ ಇದೆಲ್ಲ ಒರೆಸ್ಕೊತಾ ಇದ್ದೀನಿ. ಅದಕ್ಕೆ ಸಿಂಕ್ ಕ್ಲೀನ್ ಮಾಡೋಕ್ಕೆ ಒಂದು ಸ್ಟೀಲ್ನಾರು ಇಟ್ಕೊಂಡಿದ್ದೀನಿ. ಹೊಸ ತಂದಿದ್ದಾಗ ಪಾತ್ರೆ ಇಜ್ಜಕ್ಕೆ ಇಟ್ಕೊತೀವಿ. ಆಮೇಲೆ ಹಳೇದು ಆಗಿರುತ್ತಲ್ಲ ಅದನ್ನು ಸಿಂಕ್ ಕ್ಲೀನ್ ಮಾಡೋಕ್ಕೆ ಇಟ್ಕೊಳ್ಳಿ, ಅವಾಗ ಯೂಸ್ಫುಲ್ ಆಗುತ್ತೆ ಆ ಸ್ಟೀಲ್ನಾರು. ಎಲ್ಲ ಕ್ಲೀನ್ ಆದಮೇಲೆ ಹ್ಯಾಂಡ್ ವಾಶ್ ಮಾಡೋದಂತೂ ಮರಿಬಾರ್ದು. ಸೊ ಹಂಗಾಗಿ ನಾನು ಹ್ಯಾಂಡ್ ವಾಶ್ ಎಲ್ಲ ಮಾಡ್ಕೊಂಡಾದಮೇಲೆ ಸೊ ನೋಡಿ ಕಂಪ್ಲೀಟಾಗಿ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಕ್ಲೀನ್ ಮಾಡಿದ್ದೀನಿ ನೀಟಾಗಿ. ಈ ವಿಮ್ ಲಿಕ್ವಿಡ್ ಹಾಕೋದ್ರಿಂದ ಸೋಪು ಜಿಡ್ಡು ಏನೂ ಇರೋಲ್ಲ. ಹಂಗಾಗಿ ಆನಂತರ ಆಮೇಲೆ ಸ್ವಲ್ಪ ನಿಮಗೇನಾದರೂ ಕಾಲು ನೋವು ಅಥವಾ ತಲೆನೋವು ಏನಾದರೂ ಆಗ್ತಿದ್ರೆ ಈ ರೀತಿಯಾಗಿ ಒಂದು ಬಿಸಿನೀರು ಒಂದು ಬಕೆಟ್ ತೊಗೊಂಡು ಉಪ್ಪು ಕಲ್ಲುಪ್ಪು ಇರುತ್ತಲ್ಲ ಒಂದು ಸ್ವಲ್ಪ ಹಾಕ್ಕೊಂಡು ಕಾಲು ಇಟ್ಕೊಳ್ಳಿ, ಒಂದು 10 ನಿಮಿಷ ರಿಲ್ಯಾಕ್ಸ್ ಆಗುತ್ತೆ ನಿಮಗೆ. ತಲೆನೋವೇನಾದರೂ ಇದ್ದರೆ ನೀವು ಬಕೆಟಲ್ಲಿ ಸ್ವಲ್ಪ ಉಪ್ಪು ಹಾಕಿ ಬಿಸಿ ನೀರು ಹಾಕಿ ಕಾಲಲ್ಲಿ ಇಟ್ಕೊಂಡ್ರೆ ನಿಮಗೆ ರಿಲ್ಯಾಕ್ಸ್ ಆಗುತ್ತೆ, ಕಾಲು ಮತ್ತು ಹೊಡೆದಿರೋದೆಲ್ಲನೂ ಸರಿಯಾಗುತ್ತೆ. ಅದಾದಮೇಲೆ ಸಂಜೆ ಈವ್ನಿಂಗ್ ಮೂವಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇದು ಜುರಾಸಿಕ್ ವರ್ಲ್ಡ್ ಅಂತ ಮೂವಿ ಬಂದಿದೆಯಲ್ಲ ಅದಕ್ಕೆ ಹೋಗಿದ್ವಿ. ಸೊ ಇದಾಗಿತ್ತು ಇವತ್ತಿನ ಒಂದು ವ್ಲಾಗು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.